ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾನು ಆಂಚೋವಿ 65 ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೇನೆ. ಇದು ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ ಇದು ಡಿಶ್. ಇದು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡಿದ್ದಾಗ ಅಥವಾ ನೀವು ಮೂವಿ ನೋಡ್ತಾ ಇರುವಾಗ ಇದನ್ನು ಸ್ನಾಕ್ಸ್ ತರ ಸಹ ನೀವು ತಿನ್ಬಹುದು, ಅಥವಾ ನೀವು ಸ್ಟಾರ್ಟರ್ ತರ ಸಹ ಯೂಸ್ ಮಾಡಬಹುದು. ನೀವು ಮಿಸ್ ಮಾಡದೆ ಇದನ್ನು ಮಾಡಿ ನಂಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಬನ್ನಿ, ತಡ ಮಾಡದೆ ಶುರು ಮಾಡೋಣ. ಇಂಗ್ರೀಡಿಯೆಂಟ್ಸ್ ಗಳು ಹೀಗಿವೆ. ಇಲ್ಲಿ ಆಂಚೋಯಿ ಫಿಶ್, ಕೊಲ್ಲತರ ಅಂತ ಹೇಳ್ತೇವೆ ಕನ್ನಡದಲ್ಲಿ, ತುಳುವಲ್ಲಿ ಗೋಲೆ ಅಂತ ಹೇಳ್ತೇವೆ. 350 ಗ್ರಾಮ್ಸ್ ಉಂಟು, ಕ್ಲೀನ್ ಮಾಡಿದ್ದು 350 ಗ್ರಾಮ್ಸ್. 1 ಟೀ ಸ್ಪೂನ್ ಅಷ್ಟು ಅರಸಿನ ಟರ್ಮರಿಕ್ ಪೌಡರ್, 1 ಎಗ್ ವೈಟ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪೌಡರ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ರೈಸ್ ಫ್ಲವರ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್, 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಇಲ್ಲಿ 2 ಕಡ್ಡಿಯಷ್ಟು ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪನ್ನು ಸಣ್ಣಕ್ಕೆ ಚಾಪ್ ಮಾಡಿಟ್ಕೊಂಡಿದ್ದೇನೆ, ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್, ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. 3 ಸರ್ತಿ ಸಾಲ್ಟ್ ಉಪ್ಪು ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ, ಆಗ ಅದರ ಸ್ಮೆಲ್ ಎಲ್ಲ ಹೋಗ್ತದೆ. ಇಲ್ಲಿ ಒಂದು ವೇಳೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅದರ ಮುಳ್ಳು ಬೇಡದಿದ್ರೆ ನೀವು ಅದರ ಮುಳ್ಳನ್ನು ಈ ರೀತಿ ಎಳೆದು ಹೀಗೆ ತೆಗೆದ್ರೆ ಮುಳ್ಳು ಹೊರಗೆ ಬರ್ತದೆ. ಈ ರೀತಿ ಸಹ ನೀವು ಓಪನ್ ಮಾಡಿ ಈ ರೀತಿ ಸಹ ನೀವು ಫ್ರೈ ಮಾಡಬಹುದು, ಒಳ್ಳೇದಾಗ್ತದೆ ಮುಳ್ಳು ಬೇಡ ಅಂತ ಇದ್ರೆ. ಈಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ, ಅದಕ್ಕೆ ಎಗ್ ವೈಟ್, ಕಾರ್ನ್ ಫ್ಲೋರ್, ರೈಸ್ ಫ್ಲವರ್, ಚಿಲ್ಲಿ ಪೌಡರ್, chopped curry leaves, ginger garlic paste, lemon juice, pepper powder, salt ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಅಡ್ಜಸ್ಟ್ ಮಾಡಿ. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ನೀರನ್ನು ಹಾಕೊಳ್ಳುವ, ವಾಟರ್ ಸ್ವಲ್ಪ, ಜಾಸ್ತಿ ಬೇಡ. ಸಾಕು. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿಟ್ಕೊಂಡಂತ ಮೀನು ಮತ್ತೆ ಟರ್ಮರಿಕ್ ಅರಸಿನ ಅದನ್ನು ಹಾಕೊಳ್ಳುವ. ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ, ಮಸಾಲೆ ಒಟ್ಟಿಗೆ ಒಳ್ಳೆ ರೀತಿ ಕೋಟ್ ಆಗಲಿ ಅದು. ಇದು ಒಳ್ಳೆ ರೀತಿ ಕೋಟ್ ಆಗಿದೆ. ಈಗ ನಾವಿದನ್ನು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಆಗಲಿಡುವ. ಇಲ್ಲಿ ನಾನು ಒಂದು ನಾನ್ ಸ್ಟಿಕ್ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆ ಬಿಸಿ ಆದ ನಂತರ ಕೊಕೊನಟ್ ಆಯಿಲ್, ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ. ನೀವು ಬೇರೆ ಕುಕಿಂಗ್ ಆಯಿಲ್ ಸಹ ಯೂಸ್ ಮಾಡಬಹುದು, ಆದರೆ ಕೊಕೊನಟ್ ಆಯಿಲ್ ಅಲ್ಲಿ ಒಳ್ಳೆ ಟೇಸ್ಟ್ ಬರ್ತದೆ ಫಿಶ್ ಫ್ರೈಗೆ. ಸೊ ಅದು ಡೀಪ್ ಫ್ರೈ ಮಾಡ್ಲಿಕ್ಕೆ ಈಗ ಆಯಿಲ್ ಬಿಸಿ ಆಗಲಿಕ್ಕೆ ಬಿಡುವ. ಇಲ್ಲಿ ಮೀನು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಆಗಿದೆ. ಈಗ ಇಲ್ಲಿ ಎಣ್ಣೆ ಬಿಸಿ ಆಗಿದೆ, ಸ್ವಲ್ಪ ಗ್ರೇವಿ ಹಾಕಿ ನೋಡುವ, ಟೆಸ್ಟ್ ಮಾಡುವ ಬಿಸಿ ಆಗಿದೆ ಅಂತ. ಸೊ ಅದು ಮೇಲೆ ಬಂದ್ರೆ ಎಣ್ಣೆ ಬಿಸಿ ಆಗಿದೆ ಅಂತ. ಈಗ ಅದು ಮೇಲೆ ಬಂತು, ಸೊ ಎಣ್ಣೆ ಬಿಸಿ ಆಗಿದೆ. ಈಗ ಮೀನನ್ನು ಹಾಕೊಳ್ಳುವ ನಾವು. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೇನೆ. ಒಂದೊಂದೇ ಮೀನನ್ನು ಹಾಕೊಳ್ಳುವ. ನಾನ್ ಸ್ಟಿಕ್ ಪಾತ್ರೆ ಒಳ್ಳೇದು, ಸ್ಟಿಕ್ ಆಗುದಿಲ್ಲ. ಒಮ್ಮೆನೆ ಜಾಸ್ತಿ ಮೀನು ಹಾಕಬೇಡಿ, ಸ್ವಲ್ಪ ಗ್ಯಾಪ್ ಇಟ್ಟು ಒಂದೊಂದು ಮೀನು ಹಾಕಿ.
ಸಾಕು, ಕೆಂಪಾಗಿದೆ ಅದು. ನಾನು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಒಳ್ಳೆ ರೀತಿ ಕ್ರಿಸ್ಪಿಯಾಗಿ ಬಂದಿದೆ. ನಮ್ದು ಆಂಚೋವಿ 65 ರೆಡಿ ಆಗಿದೆ. ಈಗ ನಾವು ಇದನ್ನು ಸರ್ವ್ ಮಾಡುವ. ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ.